ಶ್ರೀಧನ್ ಅವರು ಬರೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಕ್ವೆಶ್ಚನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು, ನಮ್ಮ ಅಣ್ಣ ಯಾಕಿಲ್ಲ ಅಂತ. ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ. ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು. ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು. ಸೊ ಫ್ಯಾಮಿಲಿ ಕಡೆಯಿಂದ ನಾನು, ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಏನಾದರೂ ಮುಂದೆ ಇದ್ದರೆ ನೀವು ಕೇಳಿದರೆ ನಾನು ಹೇಳ್ತೀನಿ. ಡೈರೆಕ್ಟ್ರ್ ಮಾತು. ಆಲ್ಮೋಸ್ಟ್ 13 ಇಯರ್ಸಿಂದ ಫ್ರೆಂಡ್ಸ್ ನಾವು. ಇಂಜಿನಿಯರಿಂಗಿಂದನೂ ಆ್ಯಕ್ಚುಲಿ ತುಂಬ ಪ್ಯಾಷನ್ ಇತ್ತು ಮಾಡಬೇಕು ಅಂತ. ಆವಾಗ ಶಾರ್ಟ್ ಫಿಲಮ್ಸು ಅದೆಲ್ಲ ನೋಡ್ತಿದ್ವಿ, ಬಟ್ ಮಾಡಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಹಂಗೆ ಡೆವಲಪ್ ಆಯಿತು. ದೆನ್ ವಿ ಥಾಟ್ ವೈ ಡೋಂಟ್ ವಿ ಗಿವ್ ಇಟ್ ಟ್ರೈ ಅಂತ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಜಸ್ಟ್ ಒಂದು ಲೈನ್ ಬಂತು, ಈ ಥರ ದೇವ್ರದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ಕಾನ್ಸೆಪ್ಟ್ ಬೇಸಿಕ್ಕಾಗಿ ಏನಂತಂದರೆ, ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದ್ರೆ ಕೂಡ ಇಫ್ ಈಸ್ ಡೂಯಿಂಗ್ ಅಂದರೆ ಅವ್ನ ಲೈಫಲ್ಲಿ ಒಳ್ಳೇದು ಮಾಡ್ತಿದ್ರೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬಂದು ಅವನ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಎ ಒನ್ ಲೈನ್ ಸ್ಟೋರಿ. ಇವಾಗ ಎಷ್ಟೊಂದು ಜನ ದೇವ್ರನ್ನ ನಂಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ. ಸೊ ಅದಕ್ಕಿಂತ ನೀನು ದೇವ್ರನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಒಳ್ಳೇದು ಮಾಡ್ತಾ ಇದ್ರೆ ದೇವ್ರು ಯಾವತ್ತಿದ್ರೂ ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ನ ಡೆವಲಪ್ ಮಾಡಿದ್ದು ನಾನು. ಡೆವಲಪ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟು ಹೇಳಿದಾಗ ಸಕ್ಕತ್ ಇಷ್ಟಪಟ್ಟರು. ನಾನು ಇನ್ನೂ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನೂ ದೇವ್ರ ಈ ಥರ ಬರುತ್ತೆ ಅಂತೆಲ್ಲ ಹೇಳಿರಲಿಲ್ಲ. ಜಸ್ಟ್ ಒನ್ ಲೈನ್ ಕೇಳ್ದೋಗೇ 100% ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ, ನೀನು ಮಾಡು ಅಂತ ಹೇಳಿದ್ರು. ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ಲು ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್. ಒಂದೇನಂತಂದರೆ, ಎಸ್ ಸರ್, ಅದು ಬಂದು ಕನಕ್ಪುರ್ ಹತ್ರ ರಾವ್ಗೌಡ್ಲು ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸು ಬಂದು. ಇನ್ನೊಂದು ಫಾರೆಸ್ಟ್ ನೀವೇನು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಅದು ಬಂದು ಹೆಸರುಘಟ್ಟ ಹತ್ರ ಫಾರೆಸ್ಟು. ಅದು ಸೋಲ್ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ, ಅದು ಹೆಸರುಘಟ್ಟ. ಆಮೇಲೆ ಅಲ್ಲಿನ ಪೊಲೀಸವ್ರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ 2 days ನೈಟ್ ಶೂಟ್ ಮಾಡಿದ್ವಿ. ಒಂದಿನ ಫುಲ್ ಟೆಂಪಲ್ಲು ಬೆಳಗ್ಗೆ 9 ಗಂಟೆಯಿಂದ ನೈಟ್ 10 o'clockವರೆಗೂ ಮಾಡಿದ್ವಿ. ಇನ್ನೊಂದು ಮನೆ ಸೀನ್ ಚಿಕ್ಕ ಪೋರ್ಷನ್ ಅದು. ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲ ಓಕೆ ಆಯಿತು. ಆಮೇಲೆ ಇವಾಗ ಹೇಗೆ ಮಾಡೋದು, ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅಂದ್ಕೊಂಡಾಗ ನಾನು ಆ್ಯಕ್ಚುಲಿ ಏನಂತ ಹೇಳಿದೆ ಅಂತಂದರೆ, ನಾರ್ಮಲ್ ಈ ಶಾರ್ಟ್ ಫಿಲಮ್ಸ್ ನೀವು ನೋಡಿರ್ಬೋದು, ಬೇರೆದೆಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ, ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ. ಬಟ್ ಇಲ್ಲ, ಇದು ಕಂಟೆಂಟ್ ಚೆನ್ನಾಗಿದೆ, ನೀನು ಎಲ್ಲ ಸಿನಿಮಾಗೆ ಏನೇನು ಬೇಕೋ ಲೈಟ್ಸಿಂದ ಹಿಡ್ದು ಕ್ಯಾಮ್ರಾಯಿಂದ ಹಿಡ್ದು ಎವ್ರಿಥಿಂಗ್ ಸಿನಿಮಾಗೆ ನಾವು ಏನು ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು. ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಮ್ಯೂಸಿಕ್ ಹರ್ಷ ಹೇಳೋದೇ ಬೇಡ, ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ. ಅವ್ರು ಆ್ಯಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ಸಲ್ಲಿ ಬ್ಯುಸಿ ಇದ್ರು, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಸೊ ಅವ್ರು ಮಾಡಿರೋದು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸಿದೆ ಅವ್ರಿಗೆ. ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮಲ್ಲಿ ಯಾವುದಿತ್ತೋ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು 10 to 12 ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ. ಅದರಲ್ಲಿ 8 awards ವಿನ್ ಆಗಿದ್ದೀವಿ ನಾವು 12ಅಲ್ಲಿ. ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದರೆ ದಾದಾ ಸಾಹೇಬ್ ಫಾಲ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇಟ್ ಈಸ್ ಇಂಡಿಯಾಸ್ ಪ್ರೆಸ್ಟೀಜಿಯಸ್ ಅವಾರ್ಡ್, ಅದು ಟಾಪ್ ಅವಾರ್ಡು. ಅದರಲ್ಲಿ ಕನ್ನಡ ಬಂದು ಟೋಟಲ್ 6,000, ಅವ್ರು ಮೇಡಮ್ ಅವ್ರು ಹೇಳ್ದಂಗೆ 6,500 ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು. ನಾವು ಅಪ್ಲೈ ಮಾಡಿದ ಇಯರು. ಅದರಲ್ಲಿ ಟಾಪ್ 100ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್, ಅದು ನಮ್ಮ ದರ್ಶನ. ಅದು ನನಗೆ ತುಂಬ ಹೆಮ್ಮೆ ಇದೆ ಅದು ಹೇಳೋದಕ್ಕೆ. ಅದರಲ್ಲಿ ಟಾಪ್ 100 ಶಾರ್ಟ್ಸಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ. ಆಮೇಲೆ ನಾವು ಪುಣೆ ಫೆಸ್ಟಿವಲ್ಲು, ಮುಂಬೈ, ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ. ಔರಂಗಾಬಾದ್ ರೋಶನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬ ದೊಡ್ಡದಾಗಿ ಮಾಡ್ತಾರೆ. ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ. ಆ್ಯಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ಸು, ಇಂಗ್ಲೀಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರ್ತವೆ, ಬಟ್ ವಿ ಒನ್ ಅಮಾಂಗ್ಸ್ಟ್ ದೆಮ್. ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್. ಆಮೇಲೆ ಇನ್ನೊಂದು ಲಾಸ್ಟ್ ನಾನು ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು. ಶ್ಲೋಕ್ ಅಂತ, ಅವರು ನಾರ್ತ್ ಇಂಡಿಯನ್, ಆ್ಯಕ್ಚುಲಿ ಡೆಲ್ಲಿಯಿಂದ ಇರೋದವರು. ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು, ಕೃಷ್ಣದು. ಆ್ಯಕ್ಚುಲಿ ಜಾಕಿ ಶ್ರಾಫ್ ಇದಾರಲ್ಲ, ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು. ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅವ್ರು, ಅದರಲ್ಲಿ ದೇವ್ರ ಕ್ಯಾರೆಕ್ಟ್ರು. ನಮ್ದು ಸಖತ್ ಆ್ಯಪ್ಟ್ ಅಂತ ಅನ್ಸಿದ್ರು ನಮ್ಮ ಇದಕ್ಕೆ ಶಾರ್ಟ್ ಫಿಲಮ್ಗೆ. ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ಇಲ್ಲಿ ಬೆಂಗಳೂರಿಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ಥರ ಕತೆ ಹೇಳ್ಬಿಟ್ಟು ಇದು ಲೈಕ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು. ಆಮೇಲೆ ಮನೋಜು ಅವರು ಮತ್ತು ಹರ್ಷಿತ್ ಆ್ಯಕ್ಚುಲಿ DOP ಅವರು ನನಗೆ ಮನೋಜ್ನ ಚೇತನ್ನ ರೆಫರ್ ಮಾಡಿದ್ದು. ಆ್ಯಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದು. ಇದೊಂದು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್, ನೀವು ನೋಡಿರ್ಬೋದು ಚೇತನ್ದು. ಆ್ಯಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವುದು ಬರ್ದಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟ್ರೇ ಬರ್ದಿರ್ಲಿಲ್ಲ, ಚೇತನ್ ಕ್ಯಾರೆಕ್ಟರ್ ಇರಲಿಲ್ಲ ನಾನು ಫಸ್ಟ್ ಕತೆ ಮಾಡ್ಕೊಂಡಾಗ. ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗ್ಬಿಡುತ್ತೆ, ಕಾಮಿಡಿ ಇರಲೇಬೇಕು ಅಂತಂದ್ರು. ಸೊ ದಟ್ ಈಸ್ ವೆನ್ ಐ ಡೆವಲಪ್ ದಿಸ್ ಕ್ಯಾರೆಕ್ಟರ್. ಅವ್ನ ಕ್ಯಾರೆಕ್ಟರ್ ಇರಲಿಲ್ಲ ನನ್ನ ಕತೆ ಬರ್ಕೊಂಡಾಗ.
ಆಮೇಲೆ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕೋ ಅವಾಗ ನಾನು ಒಂದು ಕ್ಯಾರೆಕ್ಟರ್ನ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೂವೈಸ್ ಸಕ್ಕದಾಗಿ ಮಾಡ್ದ. ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರು ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರು. ಆಮೇಲೆ ಇನ್ನ ಆಕ್ಚುಲಿ ಶ್ರೀಧರ್ ಅಂತ ಮೈನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರು ಬರಕ್ಕಾಗ್ಲಿಲ್ಲ, ಅವ್ರು ಯಾವ್ದು ಬೇರೆ ಇನ್ನೊಂದು ಶೂಟಲ್ಲಿ ಇದ್ರು. ಸೊ ಇನ್ನ ಹೇಳ್ಬೇಕಂತಂದ್ರೆ ಅಷ್ಟೇ, ನನ್ ಹಿಂದಿನ ಹೇಳಕ್ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಹತ್ತಿರೋದು, ಲಿಟಲ್ ಬಿಟ್ ನರ್ವಸ್. ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡ್ಬೋದು ಸರ್. ಆಕ್ಚುಲಿ ನಾವು ಅನ್ಕೊಂಡೇ ಇರ್ಲಿಲ್ಲ ಶಿವರಾತ್ರಿಗೆ ಮಾಡ್ಬೇಕಂತ, ಸಡನ್ ಆಗಿ ಎಲ್ಲ ಪ್ಲಾನ್ ಆಗೋಯ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಹಂಗೆ ಕೂಡ್ ಬಂತು ಸರ್. ಎಸ್ ಸರ್, ತುಂಬಾ ನಂಬ್ತೀನಿ. ಮಾಡ್ಬೋದು ಸರ್. ಆಕ್ಚುಲಿ ಏನಂತಂದ್ರೆ ವೆಬ್ ಸೀರೀಸ್ ಮಾಡ್ಬೇಕಂತ ಇತ್ತು ಪ್ಲಾನ್, ಎಪಿಸೋಡ್ ಎಲ್ಲ ಕಂಟಿನ್ಯೂ ಮಾಡಿ. ಬಟ್ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿ ಇದನ್ನ ರಿಲೀಸ್ ಮಾಡಿ ಆಮೇಲೆ ಫ್ಯೂಚರ್ ಅಲ್ಲಿ ನೋಡ್ಬೇಕು. ಯಾರಾದ್ರೂ ಏನಾದ್ರು ಕೇಳ್ಬೇಕಂದ್ರೆ ಯು ಕ್ಯಾನ್ ಆಸ್ಕ್. Shiva is something unique for me, and being a part of this journey was something very unique. I've learned a lot over here, learned the Kannada language. I'm still learning a lot by him and the whole team. I hope next time when I meet you I will talk in Kannada. Thank you. ಲಾಸ್ಟಲ್ಲಿ ಒಂದು ಮೆಸೇಜ್ ಹೇಳಿದ್ದೀನಿ, ಏನಂತಂದ್ರೆ ಈ ವೇಸ್ಟ್ ಆಗ್ತಿರೋ ಫುಡ್ ಎಲ್ಲ ನಾವು ಲೈಕ್ ತುಂಬಾ ಫುಡ್ ಏನು ವೇಸ್ಟ್ ಆಗ್ತಿದೆ ಹೋಟೆಲ್ಸ್ ಅಲ್ಲಿ, ಅದನ್ನ ಎಲ್ಲ ಹಂಚ್ಬೇಕು. ದಟ್ ಈಸ್ ದ ಕಾನ್ಸೆಪ್ಟ್ ವಿಚ್ ನಂಗೆ ಫಸ್ಟ್ ಬಂದಿದ್ದು. ಯಾವುದೋ ಒಂದು ಟಿವಿ ಶೋ ಅಲ್ಲಿ ನೋಡ್ತಿದ್ದಾಗ ಸಮನ್ ವಾಸ್ ಡೂಯಿಂಗ್ ದಟ್. ಸೊ ಅದನ್ನ ನೋಡಿದಾಗ ವೈ ಡೋಂಟ್ ವಿ ಯೂಸ್ ದಿಸ್ ಮೆಸೇಜ್ ಅಂಡ್ ಕ್ರಿಯೇಟ್ ಅ ಸ್ಟೋರಿ ಔಟ್ ಆಫ್ ಇಟ್ ಅಂದಾಗ, ಬಟ್ ಐ ಡೋಂಟ್ ವಾಂಟ್, ನನ್ಗೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಡ್ದಾಗಿತ್ತು, ಇಂಡೈರೆಕ್ಟ್ ಆಗಿ ಐ ವಾಂಟೆಡ್ ಟು ಮೇಕ್ ಎ ಸ್ಕ್ರೀನ್ ಪ್ಲೇ ಅರೌಂಡ್ ಇಟ್ ಅಂದಾಗ ಅವಾಗ ನನಗೆ ದೇವ್ರದ್ದು ಆಕ್ಚುಲಿ ನನಗೆ ದೇವ್ರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಮುಂಚೆಯಿಂದನು. ಸೊ ಅವಾಗ ಈ ಸ್ಟೋರಿ ಡೆವಲಪ್ ಮಾಡಿದ್ದು. ದೇವ್ರನ್ನ ನಂಬಿಲ್ಲ, ಬಟ್ ಆದ್ರೂ ಅವ್ನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಸೊ ಅವಾಗ ಏನಾಗುತ್ತೆ, ಸೊ ಅವಾಗ ಯಾರಾದ್ರೂ ಜನ ಅವ್ನ ಅಟ್ಯಾಕ್ ಮಾಡಿದ್ರೆ, ಈ ಕಾರ್ಡ್ ಜನರು ಏನ್ ಅಟ್ಯಾಕ್ ಮಾಡ್ತಾರಲ್ಲ ಅವಾಗ ಅಟ್ಯಾಕ್ ಮಾಡಿದ್ರೆ ಸೊ ಹೇಗಾಗುತ್ತೆ. ಸೊ ಆ ತರ ಹಂಗೆ ಡೆವಲಪ್ ಮಾಡ್ಕೊಂಡು ಹೋದಾಗ ನನ್ನ ಡೈರೆಕ್ಷನ್ ಟೀಮು ಎಲ್ಲ ಕುತ್ಕೊಂಡು, ಆಕ್ಚುಲಿ ಅರ್ಜುನ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸ್ಟೋರಿ ಮಾಡುವಾಗ. ಆ ಮಂಗ್ಳೂರ್ ಸ್ಲ್ಯಾಂಗ್ ಡೈಲಾಗ್ ನೀವೇನ್ ಚೇತನ್ ಎಲ್ಲ ನೋಡಿದ್ರಲ್ಲ ಅದೆಲ್ಲ ಅರ್ಜುನ್ ಅವರೇ ಕೊಟ್ಟಿರೋದು. ಈಸ್ ರಿಟರ್ನ್ ದ ಡೈಲಾಗ್ಸ್ ಫಾರ್ ಮೀ ಫಾರ್ ದ ಮಂಗ್ಳೂರ್ ಸ್ಲ್ಯಾಂಗ್ ಕ್ಯಾರೆಕ್ಟರ್. ಚೇತನ್ ಎಲ್ಲ ಅವರೇ ಡೈಲಾಗ್ಸ್ ಬರ್ದಿರೋದು. ಸೊ ದಟ್ ಹೆಲ್ಪ್ ಮೀ ಔಟ್. ಇನ್ನೊಂದು ವಿಷಯ ಅವಾಗ ಹೇಳೋದ್ ಮರ್ತೆ, ಅದ್ರ ಲಾಸ್ಟ್ ಅಲ್ಲಿ ಒಂದು ಅಂಡರ್ ವಾಟರ್ ಶಾಟ್ ನೋಡಿರ್ತೀರ ನೀವು, ಅಂಡರ್ ವಾಟರ್ ಶ್ಲೋಕ್ ಅವ್ರು ಮಾಡಿರೋದು. ಅದು ಆಲ್ಮೋಸ್ಟ್ 6 hours ಶೂಟ್ ಮಾಡಿದೀವಿ. ಬಿಕಾಸ್ ಅದರಲ್ಲಿ ಒಂದು ಕ್ಲೋಸ್ ಅಪ್ ಆಫ್ ಐ ಇದೆ, ಅದರಲ್ಲಿ ಕಣ್ಣುದು ನನಗೊಂದು ಕ್ಲೋಸ್ ಅಪ್, ಅವನು ನೀರೊಳಗಡೆಯಿಂದ ಕಣ್ಣು ತೆಗಿಬೇಕಿತ್ತು. ಅದಕ್ಕೆ ಆ 6 hours ಶೂಟ್ ಮಾಡಿದೀವಿ. ಸಖತ್ ಇರಿಟೇಟ್ ಮಾಡಿದ್ದೀನಿ, ಕಷ್ಟ ಕೊಟ್ಟಿದ್ದೀನಿ ಅವ್ರಿಗೆ. ಆಕ್ಚುಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಆ ನೀರಿಂದ ಎದ್ದು ಬರೋದು ಅಷ್ಟೇ ದೇವಸ್ಥಾನದಲ್ಲಿ, ಅದು ಕೂಡ ಅವ್ರು ಆಕ್ಚುಲಿ ಸ್ವಿಮ್ಮಿಂಗ್ ಬರಲ್ಲ, ಅವ್ರಿಗೆ ಸ್ವಿಮ್ಮಿಂಗ್ ಬರದೇ ಇರೋದಕ್ಕೆ ಲೈಕ್ ಮೇಡ್ ಹಿಮ್ ಡೂ ಸೋ ಮಚ್. ಆಮೇಲೆ ಮಿಡ್ ನೈಟ್ 3 ಗಂಟೆ 4 ಗಂಟೆ ಪಾಪ ಅವರೆಲ್ಲ ಫಾರೆಸ್ಟ್ ಪಂಚೆ ಹಾಕೊಂಡು, ಅವರು ಇಲ್ಲ ಶರ್ಟು ಇಲ್ಲ ಅವ್ರಿಗೆ, ಶರ್ಟ್ಲೆಸ್ ಮಾಡಿಸಿ ತುಂಬಾ ಮನೋಜ್ ಅಂತ ತುಂಬಾ ಕಷ್ಟ ಬಿದ್ದಿದ್ದಾರೆ. ಸೊ ಯಾ, The kind of genres that I can get, and I've been doing a lot of different genres in the north side. I've been into ads, films, songs. The last big thing that I done was Lord Krishna. The sequence is coming very soon, and now I will be in an action sequel also. There's one movie and district humor in my school times and college time. As in the way he was not the professional way, because he was asking to go over the deep dive areas that I was not able to do it. So he asked me to wear that stone and then sit with that. He was pushing me from the back side inside over there. A lot of things behind me. You won't have been. ಆಕ್ಚುಲಿ ಆ ಶಾರ್ಟ್ ಅಲ್ಲಿ ನಿಮಗೆ ಜಿ ಕನ್ನಡ ಕಾಮಿಡಿ ಕಿಲಾಡಿ ಮೆಂಟರ್ ಬಂದು ಗಣಪ ಗೌಡ ಅವ್ರು ಗೊತ್ತಿರ್ತಾರೆ. ಅವ್ರ ಜೊತೆ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದರೆ, ನಮ್ದೊಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ, ಈ ಶಾರ್ಟ್ ಮೂವಿಗೆ ಅವರೇ DOP. ಅವರು ರೆಫರೆನ್ಸ್ ಮಾಡೋರು, ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತು ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು, ಮಾಡ್ತೀಯಾ ನೋಡು ಅಂತ. ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ್ಮೇಲೆ ಆಯಿತು, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ. ನಿಮ್ಗೇನು ಅನಿಸ್ತು? ಚೆನ್ನಾಗಿದೆ ಅನಿಸ್ತಾ? ಏನು ಅನಿಸ್ತು? ಓಕೆ ಸರ್, ಹಂಗಾದ್ರೆ ನಿಮಗೆ ಖುಷಿ ಆದ್ರೆ ಅಷ್ಟೇ ಸಾಕು. ಓಕೆ, ಬೇರೆ ಹಾಗೂ ಬಿಡುವು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು. ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ. ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಟ್ಯೂಬ್ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ.
ಅದು ಟೀಮ್ ಅದ್ವೈತದಿಂದ ಬಂದಿದ್ದು. ಹರ್ಷಿತ್ ನನಗೆ ರೆಫರ್ ಮಾಡಿದಾಗ ಹೇಳಿದ್ದು, ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ, ಹೋಗಿ ನೋಡಿ ಅಂತ. ನನ್ನ ಪ್ರೊಫೈಲ್ ಕಳಿಸಿದ್ದೆ, ಬಟ್ ಇವ್ರ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ಶಾಕ್ ಆದು, ಅಲ್ಲೇ ಒಂಥರ ಕಾಣಿಸ್ತೆ ಇಲ್ಲೇ ಒಂಥರ ಕಾಣಿಸ್ತೆ ಅಂತ. ಅದಾದಮೇಲೆ ಇವ್ರು ಹೇಳ್ದಂಗೆ ಇಲ್ಲಿ ಬಂದ ಮೇಲೆ ಬಿಲ್ಡ್ ಮಾಡಿದ್ದು ಆ ಕ್ಯಾರೆಕ್ಟ್ರನ್ನ. ನನಗೆ ಯಾರು ಬ್ಯಾನರ್ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಅವ್ರು ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದ್ದೀನಿ ಯಾರು ಇವರು ಅಂತ. ನಂಗೆ ನಿಜ ಗೊತ್ತಿರಲಿಲ್ಲ, ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇವ್ರು ಬ್ಯಾನರ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅದೊಂದು ಖುಷಿ ವಿಷಯ ಇದೆ. ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ, ಇವಾಗ ಅವ್ರದ್ದೇ ಒಂದು ಬ್ಯಾನರಲ್ಲಿ ಕೆಲಸ ಮಾಡ್ತಿದ್ದೀನಿ, ಒಂದು ಖುಷಿ ಇದೆ. ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ. ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ, ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.